ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ದೇವಿಗೆ ಹೇಳ್ತಾ ಇರ್ತಾರೆ, ನೋಡು ದೇವಿ, ಏನೂ ಹೆದರಬೇಡ, ಎಲ್ಲ ಸರಿಯಾಗುತ್ತೆ ಅಂತ ಹೇಳಿ ಕನಕಾಂಬರಿ ಹೇಳ್ತಾ ಇರ್ತಾಳೆ. ಇನ್ನು ದೇವಿಗೆ ಕುಡಿಲಿಕ್ಕೆ ಬೇವಿನ ಸೊಪ್ಪಿನ ಜ್ಯೂಸ್ ತಂದಿರ್ತಾಳೆ ರಚನಾ. ಆಗ ದೇವಿ ಹೇಳ್ತಾಳೆ, ಅದಕ್ಕೆ ಏನದಕ್ಕೆ ಅದು ಅಂತ ಹೇಳ್ತಾಳೆ. ಆವಾಗ ರಚನಾ ಹೇಳ್ತಾಳೆ, ಅದು ಜ್ಯೂಸ್ ಹೇಳಿದ್ರಲ್ವ ಗುರುಜಿಗೆ ಅಂತ ಹೇಳ್ತಾರೆ. ಇನ್ನು ಭಾಮಿನಿ ಹೇಳ್ತಾಳೆ, ಹೌದು ಜ್ಯೂಸ್, ಮೊದಲಿದೆ ನೀನು ಕುಡಿ ಅಂತ ಹೇಳ್ತಾಳೆ. ದೇವಿ ಹೇಳ್ತಾಳೆ, ಇಲ್ಲ ನಂಗಾಗಲ್ಲ ಕುಡಿಲಿಕ್ಕೆ, ನಂಗಾಗಲ್ಲ ಅಂತ ಹೇಳ್ತಾಳೆ. ಆದರೂ ಕನಕಾಂಬರಿಯೇ ಒತ್ತಾಯ ಮಾಡಿ ಕುಡಿಸ್ತಾಳೆ. ಅವಳಿಗೆ ಕುಡಿಲಿಕ್ಕೆ ಆಗ್ತಾ ಇರಲ್ಲ. ಇನ್ನು ಅವಳು ಹೋಗಿ ವಾಮಿಟ್ ಮಾಡ್ಕೊಂಡು ಬಿಡ್ತಾಳೆ, ಕುಡಿಲಿಕ್ಕೆ ಆಗಲ್ಲ ಅಂತ ಹೇಳಿ. ಇನ್ನು ದೇವಿ ಹತ್ರ ಕಪಿಲ್ ಮತ್ತೆ ರಾಣ ಬರ್ತಾರೆ. ಇನ್ನು ಕನಕಾಂಬರಿಯು ಅಲ್ಲೇ ಇರ್ತಾಳೆ. ಆಗ ರಾಣ ಹೇಳ್ತಾನೆ, ದೇವಿ ನಿಜ ಹೇಳು, ನಿಂಗೆ ನಿಜವಾಗ್ಲೂ ಆತ್ಮ ಕಾಣಿಸ್ತಾ ಅಂತ ಕೇಳ್ತಾನೆ. ಆವಾಗ ದೇವಿ ಹೇಳ್ತಾಳೆ, ಹೌದು ರಾಣ, ನಂಗೆ ಕಾಣಿಸ್ತು ಅಂತ ಹೇಳ್ತಾನೆ. ಆವಾಗ ರಾಣ ಹೇಳ್ತಾನೆ, ಆತ್ಮ ಅಂದರೆ ಯಾವ ರೂಪದಲ್ಲಿ ನಿಂಗೆ ಕಾಣಿಸ್ತು ಅಂತ ಕೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ಅದು ಗೊಂಬೆ ರೂಪದಲ್ಲಿ ರಾಣ ಅಂತ ಹೇಳ್ತಾಳೆ. ಆವಾಗ ಕಪಿಲ್ ಹೇಳ್ತಾನೆ, ಏನು ಗೊಂಬೆ ರೂಪನಾ? ಅಯ್ಯೋ ದೇವಿ, ನೀನು ಗೊಂಬೆ ಹಿಡ್ಕೊಂಡು ಕೃಷ್ಣನ ಹೆದರಿಸ್ತಾ ಇದ್ದಿ, ಆದರೆ ಇವಾಗ ಅದೇ ಗೊಂಬೆ ನಿನ್ನ ಹೆದರಿಸ್ತಾ ಇದೆ. ಇದಕ್ಕೆ ಅಲ್ವಾ ಹೇಳೋದು, ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳಿ. ಹಾಗೆ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ರಾಣ ಹೇಳ್ತಾನೆ, ನೋಡ್ದೇವಿ, ಈ ರೀತಿ ಆತ್ಮ ಗೀತ್ಮ ಇದ್ರೆಲ್ಲರಿಂದ ನೀನು ಹೊರಗೆ ಆದಷ್ಟು ಬೇಗ ಬರ್ಬೇಕು ದೇವಿ. ನಿಂಗೆ ಗೊತ್ತಲ್ವಾ ನಾವು ಏನು ಮಾಡಿದೆ, ನಮ್ಮ ಪ್ಲ್ಯಾನ್ ಏನಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ. ಮೊದಲು ಆ ಟ್ರಸ್ಟ್ನಲ್ಲಿರೋ ಜಗದೀಶ್ನ ಒಪ್ಪಿಸಬೇಕು, ನಾವು ಆ ಟ್ರಸ್ಟಿಗೆ ಪಾಲುಗಾರರಾಗಿ ಸೇರಿಕೊಳ್ಬೇಕು. ಆವಾಗ ಮಾತ್ರ ಇಡೀ ಆಸ್ತಿ ನಮ್ಮ ಕೈಗೆ ಬರೋದು. ನೆನಪಿಡ್ಕೋದೇವಿ, ಆದಷ್ಟು ಬೇಗ ಇದೆಲ್ಲರಿಂದ ಹೊರಗೆ ಬಾ, ನಾವು ನಮ್ಮ ಕೆಲಸನ ಆದಷ್ಟು ಬೇಗ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ಆಯಿತು ರಾಣ, ಹಾಗೇನೇ ಆಗಲಿ, ಎಲ್ಲರಿಂದ ನಾನು ಆದಷ್ಟು ಬೇಗ ಹೊರಗೆ ಬರ್ತೇನೆ ಅಂತ ಹೇಳ್ತಾಳೆ. ಆವಾಗ ಕನಕಾಂಬರಿಗೂ ಖುಷಿಯಾಗುತ್ತೆ. ಇನ್ನು ಬೆಳಿಗ್ಗೆ ಆಗಿರುತ್ತೆ. ಮನೆಯಲ್ಲಿ ರಚನಾ ಪಟ್ಟದ ಬೊಂಬೆಗೆ ಅಲಂಕಾರ ಮಾಡ್ತಾ ಇರ್ತಾಳೆ. ಆವಾಗ ಜೀವ ಹೇಳ್ತಾನೆ, ಏನು ರಚನಾ, ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ರಚನಾ ಹೇಳ್ತಾಳೆ, ಹಬ್ಬ ಅಲ್ವಾ ಜೀವ, ಹಾಗಾಗಿ ಗೊಂಬೆಗೆಲ್ಲ ಅಲಂಕಾರ ಮಾಡ್ತಿದ್ದೇನೆ ಅಂತ ಹೇಳ್ತಾಳೆ. ಆವಾಗ ಜೀವ ಹೇಳ್ತಾನೆ, ಹೌದಾ, ಆ ಪಟ್ಟದ ಗೊಂಬೆಗೆ ಅಲಂಕಾರ ಮಾಡಿದ್ದೇನೋ ಆಯಿತು, ಆದರೆ ನನ್ನ ಪಟ್ಟದ ಗೊಂಬೆಗೆ ಅಲಂಕಾರ ಮಾಡೋದು ಬೇಡವಾ ಅಂತ ಕೇಳ್ತಾನೆ. ಆವಾಗ ರಚನಾ ಹೇಳ್ತಾಳೆ, ಅಂದರೆ ಏನು ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಆವಾಗ ಜೀವ ಹೇಳ್ತಾನೆ, ನನ್ನ ಪಟ್ಟದ ಗೊಂಬೆ ನೀನು, ಮೊದಲು ನೀನು ಅಲಂಕಾರ ಮಾಡ್ಕೋಬೇಕು ಅಂತ ಹೇಳಿ ಜೀವನೇ ರಚನೆಗೆ ಬಳೆ ಒಡವೆ ಎಲ್ಲನೂ ಹಾಕ್ತಾನೆ. ಇನ್ನು ರಚನಾ ಚೆನ್ನಾಗಿ ರೆಡಿ ಮಾಡ್ತಾನೆ, ಹೂವೆಲ್ಲ ಮುಡಿಸಿ. ಇನ್ನು ಈ ಕಡೆ ಪಟ್ಟದ ಗೊಂಬೆ ಇಟ್ಟು ಎಲ್ಲರೂ ಅಲಂಕಾರ ಮಾಡ್ತಾ ಇರ್ತಾರೆ. ಇನ್ನು ಭಾಮಿನಿ ಫುಲ್ ರೆಡಿಯಾಗಿ ಮೇಕಪ್ ಎಲ್ಲ ಮಾಡ್ಕೊಂಡು ಬಂದು ಕೇಳ್ತಾಳೆ ಅವಳು ಗಂಡನ ಹತ್ರ, ರೀ ಹೇಗ್ರಿ ನಾನು ಕಾಣ್ತಿದ್ದೇನೆ, ನಾನೇ ಇಲ್ಲಿ ತುಂಬ ಚಂದ ಕಾಣೋದಲ್ವಾ ಅಂತ ಹೇಳ್ತಾಳೆ. ಆಗ ಅವಳ ಗಂಡ ಹೇಳ್ತಾನೆ, ಹೌದು ಭಾಮಿನಿ, ನೀನೇ ಚಂದ, ಅಲ್ಲ ನೀನು ನ್ಯಾಚುರಲ್ ಆಗಿ ಚೆನ್ನಾಗಿದ್ಯಾ, ಹಾಗಿರುವಾಗ ಯಾಕೆ 2 kg ಮೇಕಪ್ ಹಾಕ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆವಾಗ ಭಾಮಿನಿ ಹೇಳ್ತಾಳೆ, ರೀ ಸಾಕು ಸುಮ್ಮನೆ ರೀ, ನಿಮಗೆ ನಾನು ಚಂದ ಇದ್ದೇನಲ್ವಾ, ಅದಕ್ಕೆ ನಿಮಗೆ ಈ ರೀತಿ ಹೇಳ್ತಾ ಇದ್ದೀರಾ, ಅದಕ್ಕೆ ನನ್ನ ಕಾಲು ಎಳಿತಿದ್ದೀರಾ ಅಂತ ಹೇಳಿ ಎಲ್ಲರೂ ತಮಾಷೆ ಮಾಡ್ತಾ ಇರ್ತಾರೆ. ಇನ್ನು ಕೃಷ್ಣ ಹೇಳ್ತಾಳೆ, ಅಜ್ಜಿ ಈ ಪಟ್ಟದ ಗೊಂಬೆಲ್ಲ ಯಾಕೆ ಕೂರಿಸ್ತಾರೆ ಅಂತ ಕೇಳ್ತಾಳೆ. ಆವಾಗ ಭಾಮಿನಿ ಹೇಳ್ತಾಳೆ, ಅದು ಏನೋ ಗೊತ್ತಿಲ್ಲ ಕೃಷ್ಣ, ನಾನು ಚಿಕ್ಕದಿಂದ ಇರುವಾಗಲೇ ಈ ಪಟ್ಟದ ಗೊಂಬೆನ ಕೂರಿಸ್ತಾ ಇದ್ರು, ಅದು ಪದ್ಧತಿಯಂತೆ ಅಂತ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾಳೆ, ಹೌದಾ, ಅದೇ ಯಾಕೆ ಕೂರಿಸ್ತಾರೆ, ಇದ್ರ ಕತೆ ಏನು ಅಂತ ಕೇಳ್ತಾಳೆ. ಆವಾಗ ರಚನಾ ಹೇಳ್ತಾಳೆ, ನೋಡು ಕೃಷ್ಣ, ಎಲ್ಲ ಗೊಂಬೆಗೂ ಒಂದೊಂದು ಕತೆ ಇದೆ, ಇದೆಲ್ಲ ನಮ್ಮ ಸೌಹಾರ್ದತೆ ಸ್ನೇಹವನ್ನು ಬಯಸ್ತದೆ ಅಷ್ಟೇ ಅಲ್ಲ, ಇದೆಲ್ಲ ಆಚಾರ ವಿಚಾರಗಳ ಸಂಸ್ಕೃತಿಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾಳೆ. ಇನ್ನು ರಚನಾ ಆ ಸ್ಟೋರಿನೆಲ್ಲ ಹೇಳ್ತಾಳೆ. ಆವಾಗ ಕೃಷ್ಣ ಹೇಳ್ತಾಳೆ, ಅಲ್ಲ ಇನ್ನೂ ಜಾಸ್ತಿ ಹೇಳಮ್ಮ, ನೀವು ಚೂರು ಹೇಳ್ತಿದ್ದೀರ, ಇನ್ನೂ ಸ್ವಲ್ಪ ಜಾಸ್ತಿ ಹೇಳಿ, ಫುಲ್ ಎಕ್ಸ್ಪ್ಲೇನ್ ಮಾಡಿ ಅಮ್ಮ ಅಂತ ಹೇಳ್ತಾಳೆ. ಆವಾಗ ರಚನನ್ ಮಾವ ಹೇಳ್ತಾರೆ, ನೋಡು ಕೃಷ್ಣ, ಇದೆಲ್ಲ ಗೊತ್ತಿರೋದು, ಸರಿಯಾಗಿ ಗೊತ್ತಿರೋದು ಮತ್ತು ಯಾರಿಗೂ ಅಲ್ಲ, ನಿನ್ನ ಪದ್ಮಜ ಅಜ್ಜಿಗೆ, ಅವ್ರಿಗೆ ಮಾತ್ರ ಇದೆಲ್ಲ ಗೊತ್ತಿರೋದು. ಅವ್ರು ಎಷ್ಟು ಚೆನ್ನಾಗಿ ಇದ್ರ ಬಗ್ಗೆ ಎಲ್ಲನೂ ಹೇಳ್ತಾರೆ ಗೊತ್ತಾ ನಿಂಗೆ ಅಂತ ಹೇಳ್ತಾರೆ. ಆವಾಗ ಕೃಷ್ಣ ಹೇಳ್ತಾಳೆ, ಏನು ಅಜ್ಜಿಗೆ ಇದ್ರ ಬಗ್ಗೆ ಗೊತ್ತಿದೆಯಾ, ಆದರೆ ಅಜ್ಜಿ ಯಾವಾಗಲೂ ಆ ಕತ್ಲೆ ರೂಮಲ್ಲೇ ಇರ್ತಾರಲ್ಲ, ಅವ್ರು ಯಾವಾಗಲೂ ಕತ್ಲಲ್ಲೇ ಇರ್ತಾರೆ, ಅವ್ರಿಗಿಲ್ಲಿ ಬರೋಕೆ ಇಲ್ವಾ, ಏನಾಗಿದೆ ಅವರಿಗೆ, ಅವ್ರು ಯಾವಾಗ ನಮ್ಮ ಜೊತೆ ಹೀಗೆ ಖುಷಿಯಾಗಿರೋದು, ಅವ್ರಿಗೆ ಏನಾಗಿದೆ ಅಂತ ಕೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ಅಯ್ಯೋ ಕೃಷ್ಣ, ಅವ್ರಿಗೆ ಹುಷಾರಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾಳೆ, ಹುಷಾರಿಲ್ವಾ, ಅವ್ರಿಗೇನಾಗಿದೆ, ಅವ್ರು ಹುಷಾರಾಗಿದ್ದಾರೆ
ಇದ್ದಾರಲ್ವಾ, ನಿಮ್ಗೆ ಗೊತ್ತಾ, ಒಂದಿನ ಗೊಂಬೆಯಿಂದ ನನ್ನನ್ನು ಅವರೇ ಕಾಪಾಡಿದ್ರು. ಹಾಗಿರುವಾಗ ಅವ್ರು ಹುಷಾರಾಗಿದ್ದಾರಲ್ಲ, ಯಾಕೆ ಈ ರೀತಿ ನೀವು ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ದೇವಿಗೆ, ಕನಕಾಂಬರಿಗೆ ಎಲ್ಲರಿಗೂ ಸಿಟ್ಟು ಬರ್ತದೆ. ಇವಳನ್ನು ಬಿಟ್ಟರೆ ಪದ್ಮಜನ ಇಲ್ಲೇ ಕರ್ಕೊಂಡು ಬರೋ ಹಾಗೆ ಇದ್ದಾರೆ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಹೇಳ್ತಾ ಇರ್ತಾರೆ. ಇನ್ನು ರಚನಾ ಹೇಳ್ತಾಳೆ, ನೋಡು ಕೃಷ್ಣ, ಆದಷ್ಟು ಬೇಗ ಅಜ್ಜಿ ಇಲ್ಲಿಗೆ ಬರ್ತಾರೆ. ಆ ಕತ್ತಲೆ ರೂಮಿಂದ ಅವ್ರು ಇಲ್ಲಿಗೆ ಬರ್ತಾರೆ. ಇನ್ನೇನು ಈ ಹಬ್ಬ ಮುಗಿಯೋ ಕೊನೆ ದಿನ ಅವ್ರು ನಮ್ಮೊಟ್ಟಿಗೆ ಇದ್ದು ಪೂಜೆ ಮಾಡ್ತಾರೆ, ನೋಡ್ತಾ ಇರು ನೀನು ಅಂತ ಹೇಳ್ತಾರೆ. ಆವಾಗ ಮನೆಯವರೆಲ್ರಿಗೂ ಶಾಕ್ ಆಗ್ತದೆ. ಇನ್ನು ದೇವಿ ಮತ್ತೆ ಕನಕಾಂಬರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತದೆ. ಅಲ್ಲ, ಇವಳು ಏನು ಹೇಳ್ತಿದ್ದಾಳೆ, ಅವಳು ಇಲ್ಲಿ ಬರೋದಾ, ಅದು ಹೇಗೆ ಸಾಧ್ಯ, ಏನಾದರೂ ಆಗ್ತಿದ್ಯಾ, ಏನಾದರೂ ನನ್ನ ಕಣ್ ತಪ್ಪಿಸಿ ಏನಾದರೂ ಮಾಡ್ತಿದ್ದಾಳ ಈ ರಚನಾ, ಇಲ್ಲ ಇಲ್ಲಿ ಏನೋ ಇದೆ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ದೇವಿ. ಇನ್ನು ರಚನಾ ಹೇಳ್ತಾಳೆ, ಆಯಿತು ಮೊದಲು ಪೂಜೆ ಮಾಡೋಣ ಅಂತ ಹೇಳಿ ಇನ್ನು ಪೂಜೆ ಎಲ್ಲ ಮಾಡ್ತಾರೆ. ನಂತರ ಎಲ್ಲ ಪಟ್ಟದ ಗೊಂಬೆ ಇಟ್ಟಾಗಿರ್ತದೆ. ಆದರೆ ರಚನಾ ಹೇಳ್ತಾಳೆ, ಇನ್ನು ಒಂದು ಪಟ್ಟದ ಗೊಂಬೆ ತರಬೇಕು ಅಂತ ಹೇಳಿ ಅವಳ ರೂಮಿಗೆ ಹೋಗಿ ಅದೇ ಗೊಂಬೆನ ಹಿಡ್ಕೊಂಡು ಬರ್ತಾಳೆ. ಯಾವ ಗೊಂಬೆ ಇಟ್ಕೊಂಡು ದೇವಿ ಕೃಷ್ಣನಿಗೆ ಹೆದರಿಸ್ತಾ ಇದ್ಲೋ ಹಾಗೆ ಅದೇ ಗೊಂಬೆ ಇಟ್ಕೊಂಡು ದೇವಿನ ರಚನಾ ಹೆದರಿಸ್ತಾ ಇದ್ಲೋ ಅದೇ ಗೊಂಬೆನ ಹಿಡ್ಕೊಂಡು ಬರ್ತಾಳೆ. ಆ ಗೊಂಬೆನ ಹಿಡ್ಕೊಂಡು ಬಂದಾಗ ದೇವಿಗೆ ಶಾಕ್ ಆಗುತ್ತೆ. ಅಯ್ಯೋ, ಈ ಗೊಂಬೆ ಇವಳ ಕೈಲಿ ಹೇಗೆ ಬಂತು ಅಂತ ಹೇಳಿ. ಇನ್ನು ರಚನಾ ಹೇಳ್ತಾಳೆ, ನೋಡಿ ಈ ಗೊಂಬೆನಿಟ್ಟು ಪೂಜೆ ಮಾಡೋಣ, ಈ ಗೊಂಬೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ತಾಳೆ. ಆಗ ಮನೆಯವರೆಲ್ರಿಗೂ ಆಶ್ಚರ್ಯ ಆಗ್ತದೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.